ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ 13ನೇ ದಿನ 13ನೇ ಪಾಯಿಂಟ್ನಲ್ಲಿ ಈಗ ಶೋಧಕ್ಕೆ ಎಲ್ಲ ಸಿದ್ಧತೆಗಳಾಗಿವೆ. ಬೆಳಗ್ಗೆ 11 ಗಂಟೆಯಿಂದ ಶೋಧ ಕಾರ್ಯಾಚರಣೆ ನಡೆಯಲಿದೆ. ಡ್ರೋನ್ ಮೌಂಟೆಡ್ ರಡಾರ್ನಿಂದ ಡ್ರೋನ್ ಮೌಂಟೆಡ್ ಜಿಪಿಆರ್ ನಿನ್ನೆ ಬಂದಿದೆ. ನಿನ್ನೆ ತಾಲೀಮು ನಡೆಸಲಾಯಿತು, ನಿನ್ನೆ ಡೆಮೋ ನಡೀತು. ಇವತ್ತಿನಿಂದ ಅಸಲಿ ಕಾರ್ಯಾಚರಣೆ ಶುರುವಾಗುತ್ತೆ. ಈ ಪಾಯಿಂಟ್ ನಂಬರ್ 13ರಲ್ಲೇ ಹೆಚ್ಚು ಶವ ಹೂತಿದ್ದೀನಿ ಅಂತ ದೂರುದಾರ ಹೇಳಿದ್ದಾರೆ. ಈಗಾಗಲೇ 13ನೇ ಪಾಯಿಂಟ್ ಸುತ್ತ ಕ್ಲೀನ್ ಮಾಡಿದ್ದಾರೆ ಸಿಬ್ಬಂದಿ. ಗಿಡಗಂಟಿಗಳಿದ್ವು, ಅದೆಲ್ಲವನ್ನ ಕೂಡ ಕ್ಲೀನ್ ಮಾಡಲಾಗಿದೆ. ಹಾಗಿದ್ರೆ ಈಗ ಬಂದಿರುವಂತಹ ಜಿಪಿಆರ್ ಯಂತ್ರ ಈ ಅಸ್ಥಿಪಂಜರಗಳ ರಹಸ್ಯವನ್ನ ಬಿಚ್ಚಿಡುತ್ತಾ? ಯಾಕಂದ್ರೆ ಇಲ್ಲೇ ಅತಿ ಹೆಚ್ಚು ಶವಗಳನ್ನ ಹೂತಿದ್ದಾಗಿ ದೂರುದಾರ ಹೇಳಿದ್ದಾನೆ. ಜೊತೆಗೆ ಈವರೆಗೆ ನಡೆದಂತಹ ಶೋಧದಲ್ಲಿ ಹೆಚ್ಚೇನು ಪತ್ತೆಯಾಗಿಲ್ಲ. ಹಾಗಾಗಿ ಎಲ್ಲರ ಕುತೂಹಲ ಈಗ 13ನೇ ಪಾಯಿಂಟ್ನತ್ತ ಇರುವಂಥದ್ದು. ಬೆಳಿಗ್ಗೆ 11 ಗಂಟೆಯಿಂದ ಶೋಧ ಕಾರ್ಯಾಚರಣೆ ಆರಂಭ ಆಗತ್ತೆ. ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ. ನಿನ್ನೆ ಡೆಮೋ ನಡೀತು. ಈ ಡ್ರೋನ್ ಮೌಂಟೆಡ್ ಜಿಪಿಆರ್ನ ತಂದು ಅಲ್ಲಿ ಡೆಮೋ ನಡೆಸಲಾಯಿತು. ಇವತ್ತಿನಿಂದ ಅಸಲಿ ಕಾರ್ಯಾಚರಣೆ ಶೋಧ ನಡೆಯುತ್ತೆ. 11 ಗಂಟೆಯಿಂದ ಆರಂಭ ಆಗತ್ತೆ. 13ನೇ ಪಾಯಿಂಟ್ ಸುತ್ತ ನಿನ್ನೆಯೇ ಸಿಬ್ಬಂದಿಗಳು ಕ್ಲೀನ್ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಗಿಡಗಂಟಿಗಳಿದ್ದಂಥ ಸಂದರ್ಭದಲ್ಲಿ ಶೋಧ ನಡೆಯುವಂಥದ್ದು, ಯಂತ್ರಕ್ಕೆ ಅದನ್ನು ಸ್ಕ್ಯಾನ್ ಮಾಡೋದು ಬಹಳ ಕಷ್ಟಕರ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಹಾಗಾದರೆ ಇವತ್ತಿನ ಶೋಧ ಹೇಗಿರುತ್ತೆ? ಇವತ್ತು ಮೊಹಾಂತಿ ನೇತೃತ್ವದಲ್ಲಿ ಶೋಧ ನಡೆಯುತ್ತೆ. ಎಸ್ಐಟಿ ಮುಖ್ಯಸ್ಥರ ನೇತೃತ್ವದಲ್ಲಿ ಶೋಧ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಲಿದ್ದಾರೆ ಪ್ರಣವ್ ಮೊಹಾಂತಿ. ಎಸ್ಐಟಿ ಮುಖ್ಯಸ್ಥರು ಅವರ ನೇತೃತ್ವದಲ್ಲಿ ಇವತ್ತು ತಲಾಶ್ ನಡೆಯುತ್ತೆ. ಪಾಯಿಂಟ್ ನಂಬರ್ 13ಕ್ಕೆ ಪ್ರಣವ್ ಮೊಹಾಂತಿ ಬರಲಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಎಸಿ ಜೊತೆಗೆ 13ನೇ ಸ್ಪಾಟ್ಗೆ ಆಗಮಿಸ್ತಾರೆ. ದೂರುದಾರ ಮತ್ತು ವಕೀಲರ ಎದುರಲ್ಲೇ ಈ ಜಿಪಿಆರ್ ಯಂತ್ರದ ಮೂಲಕ ಇಲ್ಲಿ ಉತ್ಖನನ ನಡೆಯುತ್ತೆ. 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನ ನಡೆಸಲಿದೆ ಎಸ್ಐಟಿ. ಕಳೆದ 3 ದಿನಗಳಿಂದಲೂ ಕೂಡ ಎಸ್ಐಟಿ ಶೋಧ ಯಾವಾಗ ನಡೆಸುತ್ತೆ 13ನೇ ಪಾಯಿಂಟ್ನಲ್ಲಿ ಅಂತ ಕಾಯ್ತಾ ಇರಲಾಗಿತ್ತು. ಆದರೆ ಜಿಪಿಆರ್ ಯಂತ್ರಕ್ಕಾಗಿ ಕಾಯ್ತಾ ಇದ್ರು. ನಿನ್ನೆ ಯಂತ್ರ ಬಂತು, ಅದರ ಡೆಮೋ ಆಯಿತು. ಇವತ್ತು ಶೋಧ ನಡೆಯುತ್ತೆ. ಅದರಲ್ಲೂ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲೇ ಇವತ್ತು ತಲಾಶ್ ನಡೆಯಲಿದ್ದು ಬೆಳಿಗ್ಗೆ 11 ಗಂಟೆಯಿಂದ ಶೋಧ ಕಾರ್ಯಾಚರಣೆ ಆರಂಭ ಆಗತ್ತೆ. ಕಳೆದ 13 ದಿನಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಇವತ್ತು 13ನೇ ದಿನ, 13ನೇ ಪಾಯಿಂಟ್ನಲ್ಲೇ ಶೋಧ ನಡೆಯುತ್ತೆ. ಏನ್ ಸಿಗುತ್ತೆ ಎನ್ನುವಂತಹ ಕುತೂಹಲ ಇದೆ. ಈವರೆಗೆ ನಡೆದಂತಹ ಕಾರ್ಯಾಚರಣೆಯಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಮತ್ತು 11A ಅಸ್ಥಿಪಂಜರಗಳು ಸಿಕ್ಕಿದ್ದು ಬಿಟ್ರೆ, ಆದರೆ ಅದರಿಂದಲೂ ಕೂಡ ಹೆಚ್ಚೇನು ತಿಳಿದು ಬಂದಿಲ್ಲ. ಹಾಗಾಗಿ ಇವತ್ತಿನ ಶೋಧ ಬಹಳ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಇವತ್ತೇನಾದ್ರೂ ಹೊಸ ವಿಚಾರಗಳು ಹೊರಬರುತ್ತಾ? ಅಸ್ಥಿಪಂಜರಗಳ ರಹಸ್ಯವನ್ನ ಈ ಯಂತ್ರ ಬಿಚ್ಚಿಡುತ್ತಾ? ದೂರುದಾರ ಪರ ವಕೀಲರು ಕೂಡ ಆಗ್ರಹಿಸ್ತಾ ಇದ್ರು ಯಂತ್ರಕ್ಕಾಗಿ.